ಸೊ ಒಳ್ಳೇದು ತಿಂಡಿ ತಿನ್ನಕ್ಕೆ ನಮ್ಗೆ ಇಂಟ್ರೆಸ್ಟ್ ಇರುತ್ತೆ. ಒಳ್ಳೇದು ಅಂದ್ರೆ ಏನು ಗೊತ್ತೇ ಆಗಲ್ಲ. ಬ್ರೇಕ್ಫಾಸ್ಟ್ ಅಂದ್ರೆ ತುಂಬಾ ಜನರಿಗೆ ತಪ್ಪು ಕಲ್ಪನೆ ಏನಂದ್ರೆ, ನೋಡಿ ಈಗ ರಾತ್ರಿ 8ರಿಂದ 10 ಗಂಟೆಗೆ ಊಟ ಇರಲ್ವಾ? ರಾತ್ರಿ ಒಂದು 10 ಗಂಟೆ ಮೇಲೆ ಊಟ ಮಾಡೋದು ನಿಲ್ಸಿದೀವಿ ನೋಡಿ. 9 ಗಂಟೆ 10 ಗಂಟೆ ಮೇಲೆ ಊಟ ಮಾಡೋದು, ಕುಡಿಯೋದು, ತಿನ್ನೋದು, ಅಗಿಯೋದು, ಜಿಗಿಯೋದನ್ನ ನಿಲ್ಸಿದೀವಿ ಅಂದ್ರೆ ಏನು ಬಾಡಿ ರೆಸ್ಟ್ ಅಲ್ಲಿ ಇತ್ತು. ನಿದ್ದೆ ಮಾಡ್ತಾ ಇದ್ಮೇಲೆ ಒಂದಷ್ಟು ಶಕ್ತಿನ ಕಳ್ಕೊಂಡಿರುತ್ತೆ ನೋಡಿ ಬೆಳಿಗ್ಗೆ ಎದ್ದೇಳುವಾಗ. ಆ ಏನ್ ಕಳ್ಕೊಂಡು ಮೆದುಳಲ್ಲಿ, ಹೃದಯದಲ್ಲಿ ಸರಿಸುಮಾರು 76 ಆರ್ಗನ್ಸ್ ಇದೆ, 206 ತರದ ಬೋನ್ಗಳಿದೆ. ಇವೆಲ್ಲವೂ ತನ್ನದೇ ಆದಂತಹ ಶಕ್ತಿಯನ್ನ ಕಳ್ಕೊಂಡಿರ್ತದೆ. ಮತ್ತೆ ವಾಪಸ್ ಆ ಶಕ್ತಿ ಯಾಕೆ ತಂದ್ಕೊಡ್ಬೇಕಂದ್ರೆ ನಾವು ಅದಕ್ಕೇನು ಕೊಡಕ್ಕಾಗಲ್ಲ. ಅದಕ್ಕೆ ಒಳ್ಳೆದೇ ಊಟನೇ ಕೊಡ್ಬೇಕು. ಅನ್ಯೂಟ್ರಿಷನ್ ಇಂದ ಅದು ಒತ್ತಡನೂ ಕಡಿಮೆ ಮಾಡ್ಕೊಂಡು, ಶಕ್ತಿ ಹೆಚ್ಚು ಮಾಡ್ಕೊಂಡು, ಅದ್ರ ಬಾಳಿಕೆನ ಬರೋವಂಗೆ ಮಾಡ್ಕೊತದೆ. ಯಾವಾಗ ಅದಕ್ಕೆ ಬೇಕಾಗಿರೋದನ್ನ ಕೊಟ್ಟರು ನಿಮ್ ಬಾಡಿಗೆ, ನಿಮ್ ಬಾಡಿ ಬಾಳಕ್ಕೆ ಬರುತ್ತೆ. ಆರೋಗ್ಯ ಒಂದೇ ಅಲ್ಲ, ಯಾವಾಗ ಎನರ್ಜಿ ಬರುತ್ತೆ, ಆರೋಗ್ಯ ಬರುತ್ತೆ, ನಿಮ್ ಬಾಡಿ ಬಾಳಿಕೆ ಬರುತ್ತೆ. ಜಾಸ್ತಿ ದಿನ ಬಾಳಿಕೆ ಬರ್ತೀರಿ. ಯಾರಿಗೆಲ್ಲ ಜಾಸ್ತಿ ಬಾಳಿಕೆ ಬರ್ಬೇಕಂತ ಆಸೆ ಇದೆ, ಯಾರಿಗೆಲ್ಲ ಇನ್ನೊಂದ್ 4-5 ವರ್ಷಕ್ಕೆ ಸತ್ರು ಪರವಾಗಿಲ್ಲ, ಅಂತವ್ರು ಹೋಗ್ಕೋಬೇಡಿ ನ್ಯೂಟ್ರಿಷನ್ ಕ್ಲಬ್ಗೆ. ಪರವಾಗಿಲ್ಲ ಬಿಡಿ ಸರ್, ಎಲ್ಲ ಆಯ್ತು, ಮದುವೆ ಆಯ್ತು, ಮಕ್ಕಳಾಯ್ತು, ಇನ್ನೇನ್ ನಾನು ರಾಜ್ಯ ಆಳ್ಬೇಕಾಯ್ತಾ ಅಂದ್ರೆ ಇಲ್ಲ, ನಿಮ್ಗೆ ಅಂತದ್ದು ಅವಶ್ಯಕತೆ ಇಲ್ಲ. ಇಲ್ಲ ಸರ್, ನಾನು ಮಕ್ಕಳು ಮದುವೆ ಮಾಡ್ಬೇಕು, ಮನೆ ನೋಡ್ಬೇಕು, ಮಕ್ಕಳೆಲ್ಲ ಆಗ್ಬೇಕು, ಇನ್ನು ಏನೇನೋ ಆಸೆಗಳಿದೆ ಅಂತಂದ್ರೆ, ಆಸೆ ಇದ್ದವ್ರಿಗೆ ಮಾತ್ರ ಈ ಒಂದು ಇದು ಆರೋಗ್ಯಕರವಾದ ಆಹಾರ. ಆಸೆನೇ ಇಲ್ಲದೆ ಇದ್ದವ್ರಿಗೆ ನಿಮ್ಗೇನ್ ಬೇಕಾಗಿಲ್ಲ. ಬಿಡಿ ಸರ್ ಹೋಗ್ಲಿ, ಇನ್ನೇನ್ ಮಾಡ್ಬೇಕಾಯ್ತು, ಎಲ್ಲ ಆಗೋಯ್ತು. ಆದ್ರೂ ನೋಡಿ ನಮ್ಗೆಲ್ಲ ಆಗೋಗಿದ್ರು ನಾವು ಸಾಯಕ್ ಇಂಟ್ರೆಸ್ಟ್ ಇಲ್ಲ. ಯಾರಿಗೆಲ್ಲ ಸಾಯಕ್ ಇಂಟ್ರೆಸ್ಟ್ ಇದೆ? ಅಟ್ಲೀಸ್ಟ್ ಸಾಧನೆ ಮಾಡಲಿಲ್ಲ ಅಂದ್ರೂ ಮನೆ ತವರ ಕೂತ್ಕೊಂಡು ಟಿವಿ ನೋಡ್ಕೊಂಡಿರೋಣ, ಏನೋ ತಿಂದದ್ದು ತಿನ್ಕೊಂಡು ಹೋಗ್ತಿದ್ವಿ. ಯಾರಿಗೂ 40 ವರ್ಷ ಆದ್ರೂ ಸಾಯ್ತೀರಾ ಅಂತಂದ್ರೆ ಯಾರಿಗೂ ಸಾಯಕ್ ಇಂಟ್ರೆಸ್ಟ್ ಇಲ್ಲ. ಕೈಲಾಗದಿದ್ರು ಯಾರಿಗೂ ಸಾಯಕ್ಕೆ ಒಪ್ಕೊಳ್ಳಲ್ಲ ಯಾರು. ಮೈ ನೋವು ಇದ್ದು ಮೈ ತೊಂದರೆ ಇದ್ರೆ ಅವಾಗ ಯಾಕಪ್ಪ ಇರ್ಬೇಕು ಅಂತ ನೋಡಿ. ತುಂಬಾ ಜನ ದುಡ್ಡು ಇದ್ರು, ಒಳ್ಳೆ ಮನೆ ಇದ್ರು, ಕಾರ್ ಇದ್ರು, ಒಳ್ಳೆ ಕೆಲಸ ಇದ್ರು, ಅಧಿಕಾರ ಇದ್ರು, ಬಾಡಿ ಚೆನ್ನಾಗಿಲ್ದ ಹೋದ್ರೆ ಸಾಯ್ಬೇಕಂತ ಅನ್ಸುತ್ತೆ. ಎಷ್ಟೋ ಜನ ಹಂಗೇನೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತದೆ. ಹಾಗಂದ್ರೇನು, ದುಡ್ಡಿಗಿಂತ ಈ ಮನೆಗಿಂತ ಕಾರ್ಗಿಂತ ಅದು ಮುಖ್ಯನೇ, ಅದನ್ನ ಸೆಕೆಂಡ್ ಪಾರ್ಟ್ ಅದು. ಆದ್ರೆ ನಿಮ್ಗೆ ಗೊತ್ತಿಲ್ಲ, ಹೆಲ್ತ್ ಫಸ್ಟ್ ಪಾರ್ಟ್. ದುಡ್ಡು ದೊಡ್ಡಪ್ಪ ಅಂತಾರೆ, ಆದ್ರೆ ಇನ್ನೂ ತಿಳಿದಿರೋರು ಆರೋಗ್ಯ ಅವರಪ್ಪ ಅಂತಾರೆ.